ಕೊಪ್ಪಳದಲ್ಲಿ ಮಸೀದಿ ಎದುರು ಗಣೇಶ ಡಿಜಿಯನ್ನ ಬಂದ್ ಮಾಡಿಸಿದ್ದಾರೆ ಎಸ್ಪಿ ಅವರು. ರಾತ್ರಿಯಿಂದ ಬೆಳಗ್ಗೆ 5 ಗಂಟೆಯವರೆಗೂ ಕೂಡ ಗಣೇಶ ಮೆರವಣಿಗೆ ನಡೆಯಿತು. ಯೂಸುಫಿಯಾ ಮಸೀದಿ ಬಳಿ ಗಣೇಶನ ಮೆರವಣಿಗೆ ಬಂತು. ಪ್ರಾರ್ಥನೆ ಸಮಯ ಹತ್ತಿರ ಬರ್ತಾನೆ ಡಿಜಿಯನ್ನ ಬಂದ್ ಮಾಡಿಸಿದ್ರು. ಡಿಜಿ ಬಂದ್ ಮಾಡಿಸಿದ್ದಾರೆ ಎಸ್ಪಿ ಡಾಕ್ಟರ್ ರಾಮ್ ಅವರು, ಅರಸಿದ್ದಿ ಅವರು. ಎಸ್ಪಿ ಹೇಳುತ್ತಲೇ ಡಿಜಿ ಬಂದ್ ಮಾಡಿದ್ದಾರೆ ಆಯೋಜಕರು. ಯಾಕೆ ಹೀಗೆ ಮಾಡ್ತಾ ಇದ್ದೀರಾ? ಇನ್ನೊಂದು ರೀತಿಯಾಗಿ ಗಲಾಟೆಗಳಿಗೆ ನಾಂದಿ ಆಡುತ್ತೆ ಇವೆಲ್ಲ. ಆಮೇಲೆ ಡಿಜಿನೂ ಅಷ್ಟೇ, ಅದು ಭಕ್ತಿ ಅನ್ನೋದೇ ಇಲ್ಲ, ಪ್ರತಿಷ್ಠೆಗೋಸ್ಕರ ಗಣಪತಿ ಇಡೋದಾಗಿದೆ. ಶೋ ಆಫ್ ಮಾಡಕ್ಕೆ ಗಣಪತಿ ಇಡೋಂಗೆ ಆಗ್ಬಿಟ್ಟಿದೆ. ಡಿಜಿಯಲ್ಲಿ ಭಕ್ತಿ ಬರೋ ರೀತಿಯಲ್ಲಿ ಇರುತ್ತಾ? ಅಯ್ಯೋ ಕುಣಿತಾರೆ ಅವನ್ಯಾವನೋ ಕುಡ್ಕೊಂಡು ಬಂದು ಕುಣಿತಿರ್ತಾರೆ. ಆ ಭಕ್ತಿನೇ ಇರೋದಿಲ್ಲ. ಇಲ್ಲ ಪೂರ್ತಿ ನಿಲ್ಲಿಸ್ಬಿಡಿ, ಬೆಸ್ಟ್ ಅದು. ಅಲ್ಲಿ ಬೇಕಿದ್ರೆ ಹಾಡಾಡ್ಕೊಂಡು ಹೋಗ್ತಾ ಇರಲಿ ಅವ್ರು ಭಕ್ತಿ ಗೀತೆಗಳನ್ನು. ತಲೆ ಕೆಟ್ಟೋಗಿರುತ್ತೆ ಒಂದೊಂದ್ಸಲ ಈ ಡಿಜಿಗಳು. ನನ್ನ ಸಹೋದ್ಯೋಗಿ ಮುಖಣ್ಣ ಕತ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುಖಣ್ಣ, ಆರಂಭದಿಂದಲೂ ಎಂಡ್ವರೆಗೂ ಡಿಜಿ ಬ್ಯಾನ್ ಮಾಡಿಸ್ಬಿಟ್ರೆ ಅದು ಬೆಸ್ಟೇ. ಬಟ್ ಈ ಅರ್ಧಕ್ಕೆ ಬಂದಾಗ ಮಸೀದಿ ಹತ್ರ ಮಾತ್ರ ನಿಲ್ಲಿಸ್ಬಿಟ್ಟು ಹೋಗ್ತೀವಿ ಅಂತಂದ್ರೆ ಅದೇನು ಮಸೀದಿ ಪಾಕಿಸ್ತಾನದಲ್ಲಿ ಇದೆಯಾ ಅಥವಾ ಎಲ್ಲಿದೆ? ಹೌದು ಅರುಣ್, ಕೊಪ್ಪಳದಲ್ಲಿ ಜಿಲ್ಲೆಯಲ್ಲಿ 11 ದಿನದ ಗಣೇಶ ವಿಸರ್ಜನೆ ವೇಳೆ ಈ ಘಟನೆ ಸಂಭವಿಸಿದೆ ಅಂತ ಹೇಳ್ಬೋದು. ಅಂದ್ರೆ 6 ಗಂಟೆಗೆ ಆರಂಭವಾದಂತ ಗಣೇಶನ ವಿಸರ್ಜನೆ ವೇಳೆ ಅಂದ್ರೆ ಕೊಪ್ಪಳದ ಯೂಸುಫಿಯಾ ಮಸೀದಿ ಅಂದ್ರೆ ಬೆಳಿಗ್ಗೆ ಆ ಸಮಯದಲ್ಲಿ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ಆ ಮಸೀದಿ ಬಂದ ಸಮಯದಲ್ಲಿ ಕೊಪ್ಪಳದ ಎಸ್ಪಿ ಆಗಿರುವಂತ ಶ್ರೀರಾಮ್ ಅವರು ಬಂದು ಸ್ಥಳದಲ್ಲಿ ಡಿಜೆ ಆಗಿರ್ಬೋದು ಮತ್ತು ಗಣೇಶನ ನೃತ್ಯ ಮಾಡ್ತಿದ್ದಂತ ಯುವಕರಾಗಿರ್ಬೋದು ಮತ್ತು ಗಣೇಶ ಮೂರ್ತಿಯ ಎಲ್ಲ ಯುವಕರನ್ನ ಡಿಜೆನ ಬಂದ್ ಮಾಡಿಸಿ ಅಲ್ಲಿಂದ ಕಳಿಸುವಂತ ಕೆಲಸ ಮಾಡಿದ್ರು. ಯಾಕಂದ್ರೆ ಅವ್ರು ಹೇಳೋ ಪ್ರಕಾರ ಪೊಲೀಸರು ಪ್ರಾರ್ಥನೆ ಮಾಡ್ತಾರೆ, ಅಂದ್ರೆ ನಮಾಜ್ನಲ್ಲಿ ನಮಾಜ್ ಕೂಗುತ್ತಾರನ್ನ ಕಾರಣಕ್ಕಾಗಿ ಡಿಜೆ ಬಂದ್ ಮಾಡಿಸ್ತಾರೆ ಅಂತ ಹೇಳಿ ಪೊಲೀಸರ ವಾದ ಆಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ಅಂದ್ರೆ ಈ ಗಣೇಶ ಹಬ್ಬದ ಅಂಗವಾಗಿ ವಿಸರ್ಜನೆ ವೇಳೆ ಡಿಜೆ ಹಾಕೋದಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕನ್ನೋದು ಪೊಲೀಸರ ವಾದ ಆಗಿ ಅಂತ ಹೇಳ್ಬೋದು. ಅರುಣ್ ಬಡಿಗೆ, ಹಾಗಿದಾಗ ಮಸೀದಿಯಲ್ಲಿ ಬೆಳಗ್ಗೆ ಕೂಗ್ತಾರಲ್ವಾ, ಅವಾಗ ಮನೆಯಲ್ಲಿ ಪೂಜೆ ನಡೆಸ್ತಾ ಇರತ್ತೆ, ಅದನ್ನ ಯಾಕೆ ನಿಲ್ಸಕ್ಕಲ್ವಂತೆ? ಅದನ್ನ ಮಾಡ್ಬೇಕಲ್ವಾ? ಒಳ್ಳೆ ಕಥೆ ಆಯ್ತು. ಮಸೀದಿಯಲ್ಲಿ ನಮಾಜ್ ಮಾಡ್ತಿರ್ತಾರೆ, ಈ ಕಡೆಗೆ ಆಚೆ ಮೆರವಣಿಗೆ ಹೋಗುತ್ತೆ. ಅವ್ರ ಪ್ರಾರ್ಥನೆ ಅವರಿಗೆ, ಇವ್ರ ಪ್ರಾರ್ಥನೆ ಇವರಿಗೆ. ಧನ್ಯವಾದಗಳು ಮುಖಂಡ ಕತ್ತಿ ನಿಮ್ಮೆಲ್ಲ ಮಾಹಿತಿಗೆ.